ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದ ಉಗ್ರರನ್ನ ಸೇನಾ ಕಾರ್ಯಾಚರಣೆಯಲ್ಲಿ ಹೊಡೆದುರುಳಿಸಲಾಗಿದೆ. ಅಧಿಕೃತವಾಗಿ ಇದನ್ನ ಗೃಹ ಸಚಿವರು ಹೇಳಿರ್ತಕ್ಕಂಥ ವಿಚಾರ. ಇವತ್ತು ಸದನದಲ್ಲಿ ಗೃಹ ಸಚಿವ ಅಮಿತ್ ಶಾ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಿನ್ನೆ 3 ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಲಷ್ಕರ್ ಉಗ್ರ ಸುಲೇಮಾನ್, ಅಫ್ಘಾನ್ ಮತ್ತು ಜಿಬ್ರಾನ್ ಈ ಉಗ್ರರ ಹತ್ಯೆಯಾಗಿದೆ ಅಂತ. ಭಯೋತ್ಪಾದಕರಿಗೆ ನೆರವು ನೀಡುತ್ತಾ ಇದ್ದಂಥವ್ರನ್ನ ಹತ್ಯೆಯಾದ ಬಳಿಕ ಬಳಿಯಿದ್ದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪಹಲ್ಗಾಮ್ನಲ್ಲಿ ಬಳಸಿದ್ದ ರೈಫಲ್ಗಳು ಉಗ್ರರ ಬಳಿ ಸಿಕ್ಕಿರುವ ಶಂಕೆ ಇದೆ. ಪಹಲ್ಗಾಮ್ನಲ್ಲಿ ದೊರೆತ ಬುಲೆಟ್ ಇದೇನಾ ಅಂತ ಮ್ಯಾಚ್ ಮಾಡಲಾಗ್ತಾ ಇದೆ ಅಂತ ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಪಹಲ್ಗಾಮ್ ದಾಳಿಯ ಉಗ್ರರನ್ನ ಹೊಡೆದುರುಳಿಸಲಾಗಿದೆ ಅನ್ನೋದು ಸರ್ಕಾರದ ವತಿಯಿಂದ ಅಧಿಕೃತವಾದ ಹೇಳಿಕೆ. पाकिस्तान के वोटर नंबर भी आज हमारे पास उपलब्ध है। मान्यवर, ये राइफलें हैं, ये राइफलें भी हमारे पास उपलब्ध है। इनके पास से जो चॉकलेटें मिली हैं, वो चॉकलेटें ढोक में से मिली, वो भी पाकिस्तान की बनाई हुई चॉकलेट है। मान्यवर, ये कहते हैं कि पाकिस्तानी नहीं थे, इसका मतलब पूरी दुनिया के सामने इस देश का एक पूर्व गृह मंत्री पाकिस्तान को क्लीन चिट दे रहा है। और मान्यवर वो पाकिस्तानी आतंकवादी नहीं थे ऐसा बोलकर श्री चिदंबरम अगर पाकिस्तानी आतंकवादी नहीं थे तो पाकिस्तान पर हमला क्यों किया, वो भी सवाल खड़ा कर रहे हैं। मान्यवर, आज पूरी दुनिया ने हमारे संसद सदस्य गए थे, स्वीकारा था कि हमला पाकिस्तान ने किया है। और इस देश का गृह मंत्री जो कांग्रेस पार्टी से आता है, वो कहता है कि क्या सबूत है। अरे मुझसे मांगते, मैं दे देता, टीवी से मांगते हैं, पूरी दुनिया के सामने उजागर करते हैं, सब सुबह खड़ा करते हैं। पाकिस्तान को बचाने का इनका ये षड्यंत्र आज 130 करोड़ लोग जान रहे हैं। बच नहीं पाओगे आप लोग, बच नहीं पाओगे। मान्यवर, मान्यवर, अब मैं पहलगांव आतंकी हमला और ऑपरेशन सिंदूर, ये दोनों घटनाक्रम के लिए मान्यवर ये अभी से थक जाते हैं। प्लीज ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಆಪರೇಷನ್ ಸಿಂಧೂರ, ಪಹಲ್ಗಾಮ್ ದಾಳಿ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಇದ್ರು. ಜೊತೆಗೆ ಪಹಲ್ಗಾಮ್ ದಾಳಿಕೋರರು ಪಾಕಿಸ್ತಾನದವರಲ್ಲ, ಸ್ಥಳೀಯರು ಅನ್ನೋ ರೀತಿಯಲ್ಲಿ ಪಿ ಚಿದಂಬರಂ ಮಾತನಾಡಿದರು. ಸೊ ಅವರ ಹೇಳಿಕೆಗೆ ಕೂಡ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಗೃಹ ಸಚಿವ ಅಮಿತ್ ಶಾ. ಇವರೇ ಶರಾ ಬರೆದು ಬಿಡ್ತಾರೆ, ಅವರು ಪಾಕಿಸ್ತಾನದವರು ಅಲ್ವೇ ಅಲ್ಲ ಅಂತ. सारे सवाल उठाए। वैसे तो मुझे लगता था कि कल रक्षा मंत्री जी के भाषण के बाद शायद कांग्रेस पार्टी सपोर्ट में भाषण देना शुरू करेगी, और अगर थोड़ी बहुत जनता की इच्छा की परख होती तो वो ही करते, मगर नहीं करा। क्योंकि रक्षा मंत्री जी ने बहुत बारीकी से ऑपरेशन सिंदूर की सफलता, इसकी जरूरियात, इसकी प्रासंगिकता और इसके परिणाम, इसके बारे में बहुत अच्छे तरीके से सदन के माध्यम से पूरी देश की जनता के सामने रखा जाए। मगर फिर भी उन्होंने बहुत सारे सवाल किए।
अब सवाल किए हैं तो मुझे जवाब देना भी पड़ेगा, उनको सुनना भी पड़ेगा। मान्यवर, मैं पूरा घटनाक्रम बताना चाहता हूँ। मान्यवर, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಆಪರೇಷನ್ ಸಿಂಧೂರ, ಪಹಲ್ಗಾಮ್ ದಾಳಿ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ಗೃಹ ಸಚಿವರ ಸ್ಪಷ್ಟನೆ ಏನು? ಅರವಿಂದ್, ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ನಿನ್ನೆಯಿಂದ ಚರ್ಚೆ ಶುರುವಾಗಿತ್ತು. ನಿನ್ನೆ ರಕ್ಷಣಾ ಸಚಿವರಾಗಿದ್ದಂತ ರಾಜನಾಥ್ ಸಿಂಗ್ ಅವರು ಮಾತು ಆರಂಭಿಸಿದ್ರು. ಇದಾದ ಬಳಿಕ ಬೇರೆ ಬೇರೆ ವಿಪಕ್ಷಗಳ ನಾಯಕರು ಕೂಡ ಮಾತನಾಡಿದ್ರು. ಇವತ್ತು 12 ಗಂಟೆಯಿಂದ ಮತ್ತೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರುವಾಗಿರುವಂತದ್ದು. ಇವತ್ತು ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರು ಕೂತ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಮುಖ್ಯವಾಗಿ ಅವರು 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಒಂದು, ಈವರೆಗೂ ಪಹಲ್ಗಾಮ್ ದಾಳಿಯಲ್ಲಿ ದಾಳಿ ಏನಾಯ್ತು, ಆ ಭಯೋತ್ಪಾದಕರ ವಿಚಾರಗಳು ಏನಾಯ್ತು, ಮತ್ತೆ ಅವರು ಎಲ್ಲಿಯವರು ಮತ್ತೆ ಹೇಗ್ ಬಂದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ NIA ತನಿಖೆ ಯಾವ ಹಂತದಲ್ಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನ ಆಡ್ತಾ ಇರುವಂತದ್ದು. ನಿನ್ನೆ ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ 3 ಭಯೋತ್ಪಾದಕರನ್ನ ಎನ್ಕೌಂಟರ್ ಮಾಡಲಾಗಿತ್ತು. ಈ 3 ಭಯೋತ್ಪಾದಕರು ಕೂಡ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ಮಾತನ್ನ ಲೋಕಸಭೆಯಲ್ಲಿ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಕೊಟ್ಟಿರುವಂತದ್ದು. ಮತ್ತೆ ಅವರೇ ಇವರ ಅನ್ನೋದಕ್ಕೆ ಸಾಕಷ್ಟು ವೈಜ್ಞಾನಿಕವಾಗಿ ಪುರಾವೆಗಳೊಂದಿಗೆ ನಾವು ಖಚಿತಪಡಿಸಿಕೊಂಡಿದ್ದೀವಿ ಅನ್ನುವಂತ ಮಾತುಗಳನ್ನ ಕೂಡ ಆಡಿದ್ದಾರೆ. ಮುಖ್ಯವಾಗಿ ನೋಡಿ, 1055ಕ್ಕಿಂತ ಹೆಚ್ಚು ಜನರನ್ನ ಹೇಳಿಕೆಗಳನ್ನ ಪಡ್ಕೊಂಡು ಅದರಿಂದ ಸ್ಕೆಚ್ ಗಳನ್ನ ತಯಾರು ಮಾಡಿ ಅವುಗಳನ್ನ ಪರಿಶೀಲನೆಗೆ ಒಳಪಡಿಸಲಾಗಿತ್ತು. ಈಗ ನಿನ್ನೆ ಹತರಾಗಿರುವಂತ 3 ಭಯೋತ್ಪಾದಕರು ಕೂಡ ಈ ಸ್ಕೆಚ್ ಗಳಿಗೆ ಹೋಲಿಕೆ ಆಗ್ತಾ ಇರುವಂತದ್ದು. ಇದು ಒಂದು. ಇದ್ರ ಜೊತೆಗೆ ಆ ಭಯೋತ್ಪಾದಕರು ಏನು ಹತರಾದ ಬಳಿಕ ಅವರಿಂದ ಕೆಲವೊಂದಿಷ್ಟು ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಈ ಶಸ್ತ್ರಾಸ್ತ್ರಗಳನ್ನ ವಿಶೇಷ ವಿಮಾನದ ಮೂಲಕ ಚಂಡೀಗಢ್ಗೆ ಕಳಿಸಿ ಅಲ್ಲಿರುವಂತಹ ಲ್ಯಾಬ್ಗಳಿಗೆ ತನಿಖೆಯನ್ನ ಮಾಡುವಂತ ಕೆಲಸವನ್ನ ವಹಿಸಲಾಗಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಗುಂಡಿನ ದಾಳಿ ಆದಂತ ಸಂದರ್ಭದಲ್ಲಿ ಆ ಬುಲೆಟ್ ಗಳೇನು ಪತ್ತೆಯಾಗಿದ್ವು, ಆ ಬುಲೆಟ್ ಗಳ ಜೊತೆಗೆ ಈಗ ವಶಪಡಿಸಿಕೊಂಡಿರುವಂತ ಶಸ್ತ್ರಾಸ್ತ್ರಗಳ ಬುಲೆಟ್ ಗಳನ್ನ ಕೂಡ ಮ್ಯಾಚ್ ಮಾಡುವಂತ ಕೆಲಸವನ್ನ ಮಾಡಿತ್ತು. ಎರಡೂ ಕೂಡ ಒಂದೇ ಅನ್ನುವಂಥದ್ದು ಕೂಡ ಖಚಿತ ಆಗಿರುವಂತದ್ದು. ಹೀಗಾಗಿ ಒಂದು ಹೇಳಿಕೆಗಳು ಮತ್ತೊಂದು ವೈಜ್ಞಾನಿಕ ರೂಪದಲ್ಲೂ ಕೂಡ ಖಚಿತಪಡಿಸಿಕೊಳ್ಳಲಾಗಿದೆ. ಸೊ ಹೀಗಾಗಿ ಪಹಲ್ಗಾಮ್ ನಲ್ಲಿ ದಾಳಿ ಮಾಡಿದಂತ ಭಯೋತ್ಪಾದಕರನ್ನ ನಿನ್ನೆ ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ನಾವು ಎನ್ಕೌಂಟರ್ ಮಾಡಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಉಳಿದಂತೆ NIA ತನಿಖೆ ಯಾವ ಹಂತದಲ್ಲಿ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಮತ್ತೆ ಯಾವೆಲ್ಲ ಹಂತವನ್ನ ತಲುಪಿದೆ ಅನ್ನುವಂತ ವಿವರಣೆಯನ್ನು ಕೂಡ ಈಗ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಕೊಡ್ತಾ ಇದ್ದಾರೆ. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.